ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ನೂರು ಮತ ನಮಗಿರಲಿ, ನೂರು ಮಾತಾಗಿರಲಿ, ನಾಡಿನ ಜನಮನ ನಾವೆಲ್ಲ ಒಂದೇ. ನಾಡ ರಕ್ಷಣೆಗಾಗಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ನಮಸ್ಕಾರ ವೀಕ್ಷಕರೇ, ಇಂದಿನ ದಿನ ನಮ್ಮ ದೇಶದಲ್ಲೇ ಇದ್ದಂಥ ಯಾವ್ಯಾವ ದೇಶಗಳು ಬೇರೆ ಬೇರೆ ಕಡೆ ಹೋಗಿದೆ ಅಂತ ತಿಳ್ಕೊತಾ ಇದ್ದೀವಿ. ಮುಂದಿನ ದೇಶ ಭೂತಾನ್. ಭೂತಾನ್ ದೇಶ ನಮ್ಮಲ್ಲೇ ಇತ್ತು, ಅದೀಗ ಎಲ್ಲಿದೆ, ಅದರ ಇತಿಹಾಸ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಭೂತಾನ್ ಭವ್ಯ ಹಿಮಾಲಯದ ತಪ್ಪಲಿನಲ್ಲಿರುವ ಈ ಸುಂದರ ರಾಜ್ಯ ಪ್ರಕೃತಿಯ ಒಂದು ವಿಶೇಷ ಕೊಡುಗೆ. ಭೂತಾನ್ ಅನ್ನೋದು ಹಿಮಾಲಯದ ತಪ್ಪಲಲ್ಲಿರ್ತಕ್ಕಂಥ ಈ ಸುಂದರ ರಾಜ್ಯ ಪ್ರಕೃತಿ ಒಂದು ವಿಶೇಷ ಕೊಡುಗೆಯಾಗಿದೆ ಭಾರತದ್ದು. ಇದು ತನ್ನ ರಕ್ಷಣಾಧಿಕಾರವನ್ನು ಭಾರತಕ್ಕೆ ಕೊಟ್ಟಿದೆ. ತನ್ನ ರಕ್ಷಣಾಧಿಕಾರವನ್ನು ಭಾರತಕ್ಕೆ ಕೊಟ್ಟಿದೆ. ಇದು ಹಿಂದೆ ನಳಂದಾ ವಿಶ್ವವಿದ್ಯಾನಿಲಯದಲ್ಲಿ ಆಚಾರ್ಯರಾಗಿದ್ದ ಪದ್ಮಸಂಭವನು ಭೂತಾನಕ್ಕೆ ಬುದ್ಧನ ಸಂದೇಶವನ್ನು ತಲುಪಿಸಿದನು. ಮೊದಲಿಗೆ ನಳಂದದಲ್ಲಿ ಆಚಾರ್ಯನಾಗಿದ್ದಂಥ ಪದ್ಮಸಂಭವನನ್ನು ಭೂತಾನ್ಗೆ ಬುದ್ಧ ಸಂದೇಶವನ್ನು ತಲುಪಿಸ್ತಾನೆ. ಇವನು ಮಹಾಜ್ಞಾನಿ ಆಗಿದ್ದ, ತುಂಬ ತಿಳ್ಕೊಂಡವನಾಗಿದ್ದ, ಎಲ್ಲ ರೀತಿಯಲ್ಲೂ ಜ್ಞಾನ ಇತ್ತು ಅವನಿಗೆ. ಪವಾಡ ಪುರುಷನೆಂದು ಖ್ಯಾತನಾಗಿದ್ದ ಇವನಿಗೆ ಅಸಂಖ್ಯಾತ ಶಿಷ್ಯರಿದ್ದರು. ಇವನಿಗೆ ಒಳ್ಳೆಯ ಖ್ಯಾತಿನೂ ಇತ್ತು. ಇವನಿಗೆ ಅನೇಕ ಹೆಚ್ಚಿನ ಜನ ಶಿಷ್ಯರು ಕೂಡ ಇದ್ದರು. ಸಿಕ್ಕಿಂ, ಭೂತಾನ್ಗಳಲ್ಲಿ ಬೌದ್ಧ ಧರ್ಮವು ಬಲವಾಗಿ ಬೇರೂರಿ ಬೆಳೆಯಲು, ಅಲ್ಲಿ ಈ ಬೌದ್ಧ ಧರ್ಮ ಬೆಳಿಬೇಕಾದ್ರೆ ಈ ಆಚಾರ್ಯನೇ ಕಾರಣ ಅಂತ ಹೇಳ್ತಾರೆ. ಈ ಆಚಾರ್ಯರೇ ಕಾರಣ ಅಂತ ಹೇಳಿದ್ದಾರೆ. ಭೂತಾನದ ಮೊದಲ ಅರಸು ಧರ್ಮರಾಜ ಅನ್ನೋನು. ಮೊದಲ ಅರಸು ಭೂತಾನ್ ರಾಜ ಧರ್ಮರಾಜ ಅಂತ ಇರ್ತಾನೆ. ಅವನು 17ನೇ ಶತಮಾನದವನು. ಅವನು 16ನೇ ಶತಮಾನದಲ್ಲಿ ಇದ್ದ ಅರಸನಾಗಿದ್ದ ಧರ್ಮರಾಯ ಅನ್ನೋನು. 18ನೇ ಶತಮಾನದಲ್ಲಿ ಭೂತಾನ್ ಚೀನಾದ ಆಕ್ರಮಣಕ್ಕೆ ಬಲಿಯಾಯಿತು. ಚೀನಾಕ್ಕೆ ಇದು ಬಲಿಯಾಯಿತು, ಆಕ್ರಮಣ ನಡೆಸ್ತದು ಚೀನಾ. 1910ರಲ್ಲಿ ಇದು ಬ್ರಿಟಿಷರ ಆಶ್ರಿತ ಸಂಸ್ಥಾನವಾಯಿತು. ಇದು 1910ರಲ್ಲಿ ಬ್ರಿಟಿಷರ ಆಶ್ರಿತ ಸಂಸ್ಥಾನ ಆಗಿ ಮುಂದುವರಿಯಿತು. 1949ರಲ್ಲಿ ನಮ್ಮೊಂದಿಗೆ ಆದ ಒಪ್ಪಂದದಂತೆ ಭೂತಾನವು ವಿದೇಶ ವ್ಯವಹಾರಗಳಲ್ಲಿ ಭಾರತದ ಸಲಹೆ ಕೇಳುತ್ತದೆ. ಅಂದರೆ 1949ರಲ್ಲಿ ನಮ್ಮೊಂದಿಗೆ ಆದ ಒಪ್ಪಂದದಂತೆ ಅದು ಸ್ವತಂತ್ರ ಆಗುತ್ತೆ. ವಿದೇಶ ವ್ಯವಹಾರಗಳಲ್ಲಿ ಭಾರತದ ಸಲಹೆ ಕೇಳ್ತಾ ಇರುತ್ತೆ. ಇದರ ರಾಜಧಾನಿ ಥಿಂಪು. ಭೂತಾನ್ ರಾಜಧಾನಿ ಥಿಂಪು ಆಗಿದೆ. ಬಾಂಗ್ಲಾದೇಶ ಮುಂದಿದ್ದು ಬಾಂಗ್ಲಾದೇಶ. ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ಭಾಗವಾಗಿದ್ದ ಪೂರ್ವ ಬಂಗಾಳವೇ 1971ರಲ್ಲಿ ಬಾಂಗ್ಲಾದೇಶವಾಯಿತು. ವಿಭಜನೆ ಆದ ಸಂದರ್ಭದಲ್ಲಿ ಪಾಕಿಸ್ತಾನದ ಪೂರ್ವ ಭಾಗದಲ್ಲಿದ್ದಂಥ ಪೂರ್ವ ಬಾಂಗ್ಲಾನೇ 1971ರಲ್ಲಿ ಬಂಗಾಳ ಆಯಿತು. ಅದು ಬಾಂಗ್ಲಾದೇಶ ಆಯಿತು. ಚಿಟಗಾಂಗ್, ಅದಕ್ಕೆ ಯಾವ್ಯಾವ ಪ್ರದೇಶ ಸೇರಿದೆ ಅಂತ: ಚಿಟಗಾಂಗ್, ದೌಕಾಲಿ, ತಿಪ್ತೇರಾ, ಢಾಕಾ,
ನಿದಪುರ್, ಫರೀದಾಪುರ್, ಬಾಕಿ ಬಾಕೆರ್ಗಾಂವ್, ಮೈಮನ್ ಸಿಂಗ್, ಜಸ್ಸೂರ್, ಕುಲ್ಲಾ, ರಾಜ ರಾಜ ರಾಜಶಾಹಿ, ದಿನಾಜಪುರ್ ಮೊದಲಾದ ಪವಿತ್ರ ಭಾಗಗಳು ನಮ್ಮ ಕೈಬಿಟ್ಟು ಹೋದವು. ಎಂತೆಂಥ ದೇಶಗಳ ನಮ್ಮಿಂದ ಕೈಬಿಟ್ಟು ಹೋಯಿತು, ಬಾಂಗ್ಲಾದೇಶಕ್ಕೆ ಸೇರಿಕೊಂಡಾಗಿದೆ. ಬಂಕಿಮರ, ವಂದೇ ಮಾತರಂ, ರವೀಂದ್ರ ಗೀತಾಂಜಲಿಗಳು ಇಲ್ಲೇ ಹುಟ್ಟಿದ್ದು ಈ ಪ್ರದೇಶದಲ್ಲಿ. ಆವಾಗ ಒಟ್ಟಾಗಿದ್ದಾಗ ಠಾಕೂರ್ದು ಇದೇ ಊರು, ಬಂಕಿಮ್ ಚಂದ್ರ ಚಾಟರ್ಜಿಯವ್ರದ್ದು ಇಲ್ಲೇ ಅವರ ವಂದೇ ಮಾತರಂ ಶುರುವಾಗಿತ್ತು. ಕ್ರಾಂತಿಕಾರಿಗಳು ರುಧಿರ ಸಿಂಚನದಿಂದ ಸ್ವಾತಂತ್ರ್ಯ ದೇವಿಯನ್ನು ಆವಾಹನೆ ಮಾಡಿದ ಈ ವಂಗಭೂಮಿ ಭಂಗವಾಯಿತು. ಅದಕ್ಕೆ ವಂಗದೇಶ ಅಂತ ಇತ್ತು, ಅದು ಮುಂದೆ ಭಂಗ ಆಯಿತು, ಅಂದರೆ ವಿಭಜನೆ ಆಯಿತು. ಸ್ವತಂತ್ರ ದೇವಿ ಅಲ್ಲಿಂದನೇ ಶುರುವಾಗಿದ್ದು. ಬಾಂಗ್ಲಾದೇಶದಲ್ಲಿ ನಮ್ಮ ಅಸಂಖ್ಯ ತೀರ್ಥಕ್ಷೇತ್ರಗಳಿವೆ, ಬೇಕಾದಷ್ಟು ನಮ್ಮ ಪವಿತ್ರ ಕ್ಷೇತ್ರಗಳು ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಚಿಟಿಗಾಂವ್ ಬಳಿ ಇರುವ ಉಷ್ಣೋದಕ ಕುಂಡವನ್ನು ಸೀತಾಕುಂಡ ಎಂದು ಕರೆಯುತ್ತಾರೆ. ಅಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಚಿಟಿಗಾಂವನ ಬಳಿ ಇರತಕ್ಕಂಥ ಉಷ್ಣೋದಕ ಕುಂಡವನ್ನು ಸೀತಕುಂಡ ಅಂತ ಕರೀತಾರೆ. ಇದರ ಬಳಿ ಚಂದ್ರಶೇಖರ ಪರ್ವತದ ಮೇಲೆ ಒಂದು ಶಕ್ತಿಪೀಠವಿದೆ. ಚಂದ್ರಶೇಖರದ ಪರ್ವತದ ಮೇಲೆ ಒಂದು ಶಕ್ತಿಪೀಠ ಇದೆ. ಇದರ ಸಮೀಪದಲ್ಲಿರುವ ಬಲವಾಕುಂಡದಲ್ಲಿ ಜ್ವಾಲಾಮುಖಿಯಂತೆ ಅಗ್ನಿಯ ಶಿಖೆಗಳು ಏಳುತ್ತಿರುತ್ತವೆ. ಅಗ್ನಿ ಯಾವಾಗಲೂ ಇಲ್ಲಿ ಉರಿತಾ ಇರುತ್ತೆ. ಅದರಿಂದ ಅದನ್ನು ಪದ್ಮಾ ನದಿ ದಡದಲ್ಲಿದೆ. ಕೇತೂರ್ ಒಂದು ವೈಶಿಷ್ಟ್ಯ ತೀರ್ಥ, ವೈಷ್ಣವ ತೀರ್ಥ, ಅದು ವಿಷ್ಣು ತೀರ್ಥ ಆಗಿದೆ. ಶ್ರೀ ಚೈತನ್ಯ ಮಹಾಪ್ರಭುವಿನ ಕೃಪೆ ಪಡೆದ ಶ್ರೀ ನರೋತ್ತಮ ಠಾಕೂರು ಜನಿಸಿದ್ದು ಬೇತೂರಿನಲ್ಲಿ. ಇಲ್ಲಿ ಶ್ರೀ ಚೈತನ್ಯ ಪ್ರಭು ಕೃಪೆ ಪಡೆದ ಶ್ರೀ ನರೋತ್ತಮ ಠಾಕೂರನವರು ಜನಿಸಿದ್ದು ಇಲ್ಲೇ ಕೇತೂರಿನಲ್ಲಿ. ಇಲ್ಲಿನ ಮಂದಿರದಲ್ಲಿ ಶ್ರೀ ಚೈತನ್ಯ, ವಿಷ್ಣುಪ್ರಿಯ ಮತ್ತು ನಿತ್ಯಾನಂದರ ಮೂರ್ತಿಗಳಿವೆ. ಚೈತನ್ಯ ಪ್ರಭುಗಳು, ನಿತ್ಯಾನಂದ ಮೂರ್ತಿಗಳದ್ದು ಇಲ್ಲಿ ಮಂದಿರ ಇದೆ. ಭವಾನಿಪುರ್ ಬಾಂಗ್ಲಾದ ಇನ್ನೊಂದು ಶಕ್ತಿಪೀಠ. ಭವಾನಿಪುರದಲ್ಲಿ ಇನ್ನೊಂದು ಶಕ್ತಿಪೀಠ ಇದೆ. ಐತಿಹಾಸಿಕ ಬರಸಾಲದಿಂದ 13 ಮೈಲಿ ದೂರದಲ್ಲಿ ಶಿಕಾರಿಪುರ್ ಎಂಬ ಹಳ್ಳಿಯಲ್ಲಿ ಸುನಂದಾ ನದಿಯ ದಡದಲ್ಲಿ ಉಗ್ರತಾರಾ ದೇವಿಯ ಶಕ್ತಿಪೀಠವಿದೆ. ಅಲ್ಲಿ ಶಿಕಾರಿಪುರ ಅಂತ ಇದೆ, ಆ ಹಳ್ಳಿ ಇದೆ, ಸುನಂದಾ ನದಿ ಇದೆ, ಆ ದಡದಲ್ಲಿ ಉಗ್ರತಾರಾ ದೇವಿಯ ಶಕ್ತಿಪೀಠವೂ ಇದೆ. ಅಲ್ಲೇ 2-3 ಶಕ್ತಿಪೀಠಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ. ಭಾರ್ಗವರಾಮನನ್ನು ಮಾತೃಹತ್ಯೆ ದೋಷದಿಂದ ಮುಕ್ತಗೊಳಿಸಿದ ಬ್ರಹ್ಮಪುತ್ರ ನದಿಯ ತೀರದಲ್ಲಿದೆ. ಇಲ್ಲಿ ಮಾತೃಹತ್ಯೆ ಮುಕ್ತಗೊಳಿಸಿದ ಭಾರ್ಗವರಾಮನ ತೀರ್ಥ ಬ್ರಹ್ಮಪುತ್ರ ನದಿ ತೀರದಲ್ಲಿದೆ. ಇನ್ನು ಢಾಕಾನ ಊರಲ್ಲಿ ಚಿಟಗಾಂವ್, ಕುಮಾರಿಕುಂಡ, ಜಯಂತ್ಯಾಪುರ್ ಮುಂತಾಗಿ ಅಸಂಖ್ಯ ತೀರ್ಥಗಳು ಬಾಂಗ್ಲಾದೇಶದಲ್ಲಿದೆ. ಈ ಅಮರ ಸೋನಾರ್ ಬಾಂಗ್ಲಾವನ್ನು ಮರೆಯಲು ಸಾಧ್ಯವೇ? ಇಂಥ ದೇಶವನ್ನು ನಾವು ನಮ್ಮಿಂದ ಎಷ್ಟೊಂದು ಕೈ ಬಿಟ್ಟು ಹೋಗಿದೆ. ಆ ದೇಶ ಎಲ್ಲ ನಮ್ಮಲ್ಲಿ ಇದ್ದಂಥವೇ.
ಮುಂದೆಂದು ದೇವಭೂಮಿ ಟಿಬೆಟ್. ಇದೊಂದು ನತದೃಷ್ಟ ನಾಡು, ಅಂದರೆ ಪಾಪ ಇದ್ದೂ ಇಲ್ಲದೆ ಇರೋ ಹಾಗಿರೋಂತಕ್ಕಂಥ ಇದು ದೇವಭೂಮಿ ಟಿಬೆಟ್. ಹಲವಾರು ದೇಶಗಳಲ್ಲಿ ರಕ್ತ ಹರಿದಾಗ ವಿಶ್ವದ ಅಂತಶ್ಚೇತನ ಸಿಡಿದೆದ್ದಿದೆ. ಅಂತಶ್ಚೇತ ಶಕ್ತಿಯಾಗಿರ್ತಕ್ಕಂಥ ಸಿಡಿದೆದ್ದು, ಆದರೆ ಟಿಬೆಟ್ಟಿನ ನೆಲವೆಲ್ಲ ರಕ್ತ ಸಿಂಚಿತವಾಗಿದ್ದರೂ ಜಗತ್ತಿನ ಹೃದಯ ಸ್ಪಂದಿಸಲಿಲ್ಲ. ಅದು ಕಷ್ಟದಲ್ಲಿದ್ದಾಗ ಯಾರ ಹೃದಯವೂ ಇದಕ್ಕೆ ಸ್ಪಂದನೆ ಕೊಡಲಿಲ್ಲ. ಯಾಕೆ? ಟಿಬೆಟ್ ಬಹುಕಾಲದಿಂದ ಭಾರತವನ್ನು ತನ್ನ ಧರ್ಮಕ್ಷೇತ್ರವೆಂದೇ ಗೌರವಿಸಿದೆ. ತನ್ನ ಧರ್ಮಕ್ಷೇತ್ರ ಅಂತಲೇ ಅದು ಭಾವಿಸ್ಕೊಂಡಿದೆ ಟಿಬೆಟ್. ಜಗತ್ತಿನ ಮೇಲ್ಚಾವಣಿ ಎನಿಸಿದ ಈ ಟಿಬೆಟ್ಟಿನ ನಿರ್ಜನವಾದ ಕಡಿಮೆ ಹಾದಿಗಳಲ್ಲಿ ಯಾವುದಾದರೊಂದು ಚೇತವನು ಜೀವಂತವಿದ್ದರೆ ಅದು ದೇವಾಲಯಗಳು. ಈ ಮೇಲ್ಚಾವಣಿ ಎನಿಸಿದ ಈ ಟಿಬೆಟ್ಟಿನ ನಿರ್ಜನವಾದ ಕಡಿಮೆ ಎಲ್ಲಿದೆ ಅಂದರೆ ಹಾದಿಗಳಲ್ಲಿ ಯಾವುದಾದರೊಂದು ಚೇತನ ಇದ್ದರೆ, ಜೀವಂತ ಇದೆ ಅಂದರೆ ಅದು ದೇವಾಲಯಗಳು. ಅಲ್ಲಿ ಬೇಕಾದಷ್ಟು ದೇವಾಲಯಗಳು, ಸ್ತೂಪಗಳಲ್ಲಿ ವ್ಯಕ್ತವಾಗಿರುವ ಭಾರತ ಚೇತನ ಅದರಲ್ಲಿ ಎಲ್ಲ ಕಡೆಗೂ ತುಂಬಿದೆ. ಭಾರತದ ಚೇತನ ಅಂದರೆ ಶಕ್ತಿ. ಇಡೀ ತ್ರಿವಿಷ್ಟಪದಲ್ಲಿ ಇಂದ್ರಧ್ವಜದಿಂದ ರಕ್ಷಿಸಲಾಗದ ಮನೆ ಒಂದೂ ಇಲ್ಲ. ಇಲ್ಲಿ ಯಾವ ಇಡೀ ವಿಶ್ವದಲ್ಲಿ ಇಡೀ ತ್ರಿವಿಷ್ಟಪದಲ್ಲಿ ಅಂದರೆ ಟಿಬೆಟ್ಟಿನಲ್ಲಿ ಇಂದ್ರಧ್ವಜ ಅಂತ ಇದೆ, ಅವರು ಅದನ್ನು ಉಪಯೋಗಿಸ್ತಾರೆ. ರಕ್ಷಿತವಾಗದ ಮನೆ ಒಂದೂ ಇಲ್ಲ, ರಕ್ಷಿಸದೇ ಇರತಕ್ಕಂಥ ಒಂದೂ ಊರು ಇಲ್ಲ. ತನಗೆ ಸಂಕಟ ಬಂದಾಗಲೆಲ್ಲ ಅದು ಭಾರತದ ಕಡೆ ನೋಡಿದೆ. ಸಂಕಟ ಬಂದಾಗೆಲ್ಲ ಅದು ಭಾರತಕ್ಕೆ ಸಹಾಯ ಮಾಡಿದೆ. ಇದು ಸಾಂಸ್ಕೃತಿಕವಾಗಿ ಭಾರತದ ಭಾಗವಾದುದು 7ನೇ ಶತಮಾನದಲ್ಲಿ. ಇದು ಭಾರತದ ಭಾಗ ಆಗಿದ್ದು ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ. ಟಿಬೆಟ್ಟಿನ ರಾಜಸ್ಥಾನದಲ್ಲಿ ಕೆಲವು ಮುಖ್ಯಸ್ಥರು ಚೀನಿ ಮಾದರಿಯ ಬೌದ್ಧ ಧರ್ಮದ ಪ್ರವರ್ತಕರಾಗಿದ್ದರು. ಇಲ್ಲಿ ಟಿಬೆಟ್ಟದಲ್ಲಿ 2 ಭಾಗ ಆಗಿದೆ. ಒಂದು ರಾಜಸ್ಥಾನದಲ್ಲಿ ಕೆಲವು ಮುಖ್ಯಸ್ಥರು ಏನು ಮಾಡಿದರು, ಚೀನಾ ದೇಶದ ಮಾದರಿ ಬೌದ್ಧ ಧರ್ಮದ ಪ್ರವರ್ತಕರಾಗಿದ್ದರು. ಚಕ್ರವರ್ತಿ ಮತ್ತು ಕೆಲವು ಮುಖ್ಯಸ್ಥರು, ಅಲ್ಲಿ ರಾಜ ಮತ್ತು ಬೇರೆ ಮುಖ್ಯಸ್ಥರು ಭಾರತೀಯ ತಾಂತ್ರಿಕ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದರು. ಇಲ್ಲಿ ಭಾರತದ ಅನುಯಾಯಿಗಳು ಬೇರೆ, ಚೀನಾ ಅನುಯಾಯಿಗಳು ಬೇರೆ ವಿಭಾಗ ಆಗಿಬಿಟ್ಟಿದ್ರು. ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವುದು ಜಟಿಲವಾದುದಾಗಿತ್ತು. ಇದು ಹೇಗಪ್ಪ ಒಂದೇ ಸೇರಿಸೋದು ಅಥವಾ ಬೇರೆ ಮಾಡೋದು ಅನ್ನೋದು ಕಷ್ಟಕರವಾಗಿತ್ತು. ಆಗ ಏನು ಮಾಡ್ತಾರೆ, ಆಗ ಚಕ್ರವರ್ತಿಯು ಒಂದು ಧರ್ಮ ಪರಿಷತ್ತು ಕೂಡಿಸಿದರು. ಧರ್ಮ ಸಮ್ಮೇಳನ ಮಾಡ್ತಾರೆ, ಅದರಲ್ಲಿ ಸ್ಪರ್ಧೆ ಇಡ್ತಾರೆ. ರಾಜನ ಅಧ್ಯಕ್ಷತೆಯಲ್ಲಿ ವಾದ ಪ್ರತಿವಾದಗಳು ಪ್ರಾರಂಭವಾದವು. ರಾಜನ ಅಧ್ಯಕ್ಷತೆಯಲ್ಲಿ ವಾದ ಪ್ರತಿವಾದ ಶುರುವಾಗುತ್ತೆ. ತಾಂತ್ರಿಕ ಬೌದ್ಧ ಧರ್ಮವನ್ನು ಪ್ರತಿಪಾದಿಸಲು ಭಾರತದಿಂದ ಕಮಲಶೀಲನೆಂಬ ಆಚಾರ್ಯರು ತನ್ನ ಹಲವಾರು ಸಹಾಯಕ ಅರ್ಚಕರೊಂದಿಗೆ ಟಿಬೆಟ್ಟಿನ ರಾಜಧಾನಿಯಾಗಿದ್ದ ಸೋಮಯ್ಯಗೆ ಹೋದರು. ಆ ಕಾಲದಲ್ಲಿ ಇವರು ಹೋಗ್ತಾರೆ. ಅದು ಭಾರತದಿಂದ ಕಮಲಶೀಲ ಎಂಬ ಆಚಾರ್ಯನು ತನ್ನ ಹಲವು ಶಿಷ್ಯರ ಜೊತೆಯಲ್ಲಿ ಅರ್ಚಕರ ಜೊತೆಗೆ ಟಿಬೆಟ್ಟಿಗೆ ಬರ್ತಾರೆ. ಇದು ವಾದ ಮಾಡೋಕ್ಕೆ ಯಾವುದನ್ನು ಹೇಗೆ ಮಾಡಬೇಕು ಅಂತ. ಆವಾಗ ಚೀನಿ ಮಾದರಿಯ
ಬೌದ್ಧ ಧರ್ಮವನ್ನು ಪ್ರತಿಪಾದಿಸಲು ಪುಷಾಂಗ್ ಎಂಬ ಚೀನಿ ಆಚಾರ್ಯರು ಅವನ ಸಹಾಯಕರು ಬಂದಿದ್ದರು. ಆ ಚೀನಿಯ ಆಚಾರ್ಯನಾದಂಥ ಪುಷಾಂಗ್ ಅಂತ ಬಂದಿರ್ತಾನೆ, ಅವನ ಕಡೆಯವನು ಮತ್ತು ಅವನ ಸಹಾಯಕರು ಬಂದಿದ್ದರು. ಕೊನೆಯಲ್ಲಿ ಕಮಲಶೀಲನೇ ಜಯಶೀಲನಾದ. ಅವನೇ ಕಮಲಶೀಲ ಅನ್ನೋನು ಜಯಶಾಲಿ ಆಗ್ತಾನೆ. ಹೊರಾಂಗನೆ ಏನದು ಕೋಶಾಂಗನೆ ಸ್ವತಃ ಜಯಶಾಲಿಯನ್ನು ಕಮಲಶೀಲನ ಕೊರಳಿಗಿಟ್ಟು, ಅಂದರೆ ಜಯವಾಯಿತು ಅಂತೇಳಿ ಕಮಲ ಮಾಲೆಯನ್ನು ಅವನ ಕೊರಳಿಗೆ ಇವನೇ ಹಾಕ್ತಾನೆ. ಅವನ ವಿಜಯವನ್ನು ಅಂಗೀಕರಿಸಿದ, ಇವನೇ ಗೆದ್ದ ಅಂತ ಎಲ್ಲರಿಗೂ ಅವನ ಹೇಳ್ತಾನೆ ಚೀನಿ ಧರ್ಮ ಪ್ರವರ್ತಕ. ಆಗ ಚಕ್ರವರ್ತಿಯು ಇನ್ನು ಮುಂದೆ ಚೀನಿ ಗ್ರಂಥಗಳನ್ನು ಟಿಬೆಟ್ಟಿನ ಭಾಷೆಗೆ ಅನುವಾದಿಸಬಾರದೆಂದು ಆಜ್ಞಾಪಿಸಿದನು. ಈಗ ಟಿಬೆಟ್ಟಿನ ಭಾಷೆಗೆ ಚೀನಿ ಪುಸ್ತಕವನ್ನು ಅನುವಾದ ಮಾಡಬಾರದು ಅಂತ ಆಜ್ಞಾಪಿಸ್ತಾನೆ. ಆದ್ದರಿಂದ ಈಗ ನಮಗೆ ಟಿಬೆಟ್ಟಿನ ಭಾಷೆಗೆ ಅನುವಾದವಾಗಿರುವ ಚೀನಿ ಗ್ರಂಥಗಳು ಸಿಗುವುದು ಕೇವಲ ಅನಾದರವಾಗಿದೆ. ಅದು ನಮಗೆ ಸಿಗದ ಚೀನಿ ಧರ್ಮದ್ದು. ಸಂಸ್ಕೃತ ಗ್ರಂಥಗಳು 6700ಕ್ಕೂ ಹೆಚ್ಚಿದೆ. ಟಿಬೆಟ್ಟಿನ ಮನ ಮತ್ತು ಹೃದಯ ಭಾರತದಲ್ಲಿ ನೆಲೆಸಿದೆ ಎಂಬುದಕ್ಕೆ ಇನ್ನೂ ಯಾವ ನಿದರ್ಶನ ಬೇಕು? ಭಾರತದಲ್ಲೇ ಟಿಬೆಟ್ ಹೃದಯ, ಅವರ ಮನ ಎಲ್ಲ ಇಲ್ಲೇ ಇದೆ. ಈ ಪರಿಷತ್ತು ನಡೆದ ಸ್ವಲ್ಪ ಸ್ಥಳದಲ್ಲಿ ಚಕ್ರವರ್ತಿಯು ಒಂದು ದೊಡ್ಡ ಮಠವನ್ನು ಕಟ್ಟಿಸಿದನು. ಆ ಪರಿಷತ್ ನಡೆದ ಜಾಗದಲ್ಲಿ ಒಂದು ಮಠನ ಕಟ್ಟಿಸ್ತಾನೆ. ಕಮಲಶೀಲ ಆಚಾರ್ಯನ ದೇಹವನ್ನು ಈ ಮಠದಲ್ಲಿ ಭದ್ರವಾಗಿ ಇಟ್ಟಿದ್ದರು. ಅವನು ಸತ್ತ ಮೇಲೆ ಅವನ ದೇಹವನ್ನು ಹಾಳದಾಗಿ ಇರೋ ರೀತಿ ಅಲ್ಲಿಟ್ಟಿದ್ದರು. ಆದರೆ 1950ರಲ್ಲಿ ಚೀನಿ ಪಡೆಗಳು ಟಿಬೆಟ್ಟನ್ನು ಪ್ರವೇಶಿಸಿದಾಗ ಮಾಡಿದ ಮೊಟ್ಟ ಮೊದಲ ಕೆಲಸವೆಂದರೆ ಕಮಲಶೀಲನ ದೇಹವನ್ನು ಸುಟ್ಟು ಹಾಕಿದುದು ಮೊದಲನೇ ಕೆಲಸ. ಅದು ಮೊದಲಿಂದನೂ ಅವ್ರ ಮೇಲೆ ಸೇಡಿರುತ್ತೆ. ಆ ಮೊದಲು ಬಂದ ತಕ್ಷಣ ಆ ಕಮಲಶೀಲನ ದೇಹವನ್ನು ಸುಟ್ಟು ಬಿಡ್ತಾರೆ. ಇವರ ಲಿಪಿಗೆ ನಮ್ಮ ದೇವನಾಗರಿಯೇ ತಾಯಿ. ಭಾರತದ ಮೇಲೆ ಮುಸ್ಲಿಂ ದಾಳಿಗಳು ಆರಂಭವಾದಾಗ ಟಿಬೆಟ್ ಭಾರತದ ನೆರವಿಗೆ ಬಂತು. ಭಾರತದ ನೆರವಿಗೆ ಯಾವಾಗಲೂ ಟಿಬೆಟ್ಟು ಇರ್ತಿತ್ತು. ಟಿಬೆಟ್ ವಿದ್ಯಾರ್ಥಿಗಳ ಗುರುಗಳಾಗಿದ್ದ ಭಾರತೀಯ ಆಚಾರ್ಯರುಗಳು ತಮ್ಮ ಮಠಗಳಲ್ಲಿ ಸಂಗ್ರಹವಾಗಿದ್ದ ಜ್ಞಾನ ಸಂಪತ್ತು ಮತ್ತು ಕಲಾ ಸಂಪತ್ತುಗಳನ್ನು ಟಿಬೆಟ್ಟಿನಲ್ಲಿಟ್ಟು ರಕ್ಷಿಸಿದರು. ಕಲಾ ಸಂಪತ್ತು, ಜ್ಞಾನ ಸಂಪತ್ತು ಗ್ರಂಥಗಳನ್ನು ಅವರು ರಕ್ಷಣೆ ಮಾಡಿದ್ದಾರೆ. ಟಿಬೆಟ್ಟಿನ ಮಠಗಳಲ್ಲಿ ಭಾರತೀಯ ಕಲೆಯ ಅಮೋಘ ಕೃತಿಗಳ ಸಂಗ್ರಹವಿದೆ. ಅನೇಕ ಕೃತಿಗಳು ಟಿಬೆಟ್ ಸಂಗ್ರಹಾಲಯದಲ್ಲಿ ಇದೆ. ಇವೆಲ್ಲವನ್ನು ಚೀನಿಯರು ಸಾಂಸ್ಕೃತಿಕ ಕ್ರಾಂತಿಯ ನೆಪದಲ್ಲಿ ನಾಶಪಡಿಸಿದ್ದಾರೆ. ಇದನ್ನೆಲ್ಲವನ್ನು ಚೀನಾದವರು ನಾಶ ಮಾಡಿದ್ದಾರೆ. ಈ ದೇಶ ಆಯುರ್ವೇದ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳ ಅಧ್ಯಯನಕ್ಕೆ ಪ್ರಸಿದ್ಧವಾಗಿದೆ. ಇದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮತ್ತು ಅಧ್ಯಯನಕ್ಕೆ ಆಯುರ್ವೇದ ಪ್ರಸಿದ್ಧವಾಗಿದೆ. ಇಲ್ಲಿನ ನಿಷ್ಣಾತ ಯೋಧರಾದ ಕಾಂಪಾಗಳು, ಅವರಿಗೆ ಆ ಯೋಧರಿಗೆ ಕಾಂಪಾಗಳು ಅಂತ ಹೇಳ್ತಾರೆ. ಶಸ್ತ್ರಶಾಸ್ತ್ರಗಳೆರಡರಲ್ಲೂ ವಿಶಾರದರು, ಅಷ್ಟು ನಿಪುಣರು ಅದರಲ್ಲಿ. ಕಾಂಪಾಗಳು ಜಗತ್ತಿನ ಮೊದಲ
ಮೊದಲ ಗೆರಿಲ್ಲಾ ಹೋರಾಟಗಾರರು. ಅಂದರೆ ಗಿಡದ ಮರೆಯಲ್ಲಿ ಹೇಗೆ ನಿಂತು ಹೋರಾಡೋದು ಅನ್ನೋದನ್ನು ಅವರು ಅದರಲ್ಲಿ ತುಂಬ ಪ್ರವೀಣರು. ಕಳೆದ 4000 ವರ್ಷಗಳಿಂದ ಅವರು ಹೋರಾಡುತ್ತಲೇ ಇದ್ದಾರೆ. ಅಷ್ಟಿಷ್ಟಲ್ಲ, 4000 ವರ್ಷಗಳಿಂದನೂ ಅವರು ಹೋರಾಡ್ತಾನೇ ಇದ್ದಾರೆ, ಗೆರಿಲ್ಲಾದವರು. ಈಗಲೂ ಅವರ ಹೋರಾಟ ಮುಂದುವರಿದಿದೆ. ಪುಸ್ತಕ ಮತ್ತು ಖಡ್ಗ ಹಿಡಿದ ಸರಸ್ವತಿ ಅವರ ಆರಾಧ್ಯ ದೇವತೆ. ಅವರು ಒಂದು ಕೈಲಿ ಪುಸ್ತಕ ಇಟ್ಕೊಂಡಿದ್ದಾರೆ ಸರಸ್ವತಿ, ಒಂದು ಕೈಲಿ ಖಡ್ಗ ಹಿಡಿದಿದ್ದಾಳೆ. ಆ ದೇವರೇ ಅವನಿಗೆ ಆರಾಧ್ಯ ದೇವತೆ. ಚೀನಿಯರು ಟಿಬೆಟ್ಟನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಸ್ವಲ್ಪ ಮುಂಚೆ ಟಿಬೆಟ್ಟಿನ ಭಾಷೆಯ ಒಂದು ನಿಘಂಟು ಹೊರಬಂದಿತು. ಅಂದರೆ ಅದು ಡಿಕ್ಷನರಿ ಅಂತ ಕರೀತಾರೆ. ಅದು ಹೊರಬರುತ್ತೆ, ಟಿಬೆಟಿ ಭಾಷೆದು. ಅದನ್ನು ಅವಲೋಕಿಸಿದರೆ ಪ್ರತಿ 2 ಪುಟಗಳಿಗೂ ಒಂದರಲ್ಲಿ ವಿಷ್ಣುವಿನ ಪರ್ಯಾಯ ಪದ ಹೊಂದಿರುವುದನ್ನು ಗಮನಿಸಬಹುದು. ಅಲ್ಲಿ ವಿಷ್ಣು ಹೆಸರು ಬರದೇ ಇರೋದೇ ಇಲ್ಲ, ಬಂದೇ ಇರುತ್ತೆ. ಟಿಬೆಟ್ ಮೈಗೂಡಿಸಿಕೊಂಡಿದ್ದ ಭಾರತೀಯತ್ವದ ಆಳಕ್ಕೆ ಇದೊಂದು ನಿದರ್ಶನ. ಅವರು ಭಾರತದ್ದೇ ಪ್ರತಿಯೊಂದನ್ನು ಅನುಸರಣೆ ಮಾಡ್ತಾಯಿದ್ರು. ನಮ್ಮ ಉತ್ತರದಲ್ಲಿ 15,000 ಅಡಿಗಳಷ್ಟು ಎತ್ತರದಲ್ಲಿ 4,70,000 ಚದರ ಮೈಲಿ ಪ್ರದೇಶವನ್ನೊಳಗೊಂಡ ಈ ದೇವಭೂಮಿಯನ್ನು 1950 ಅಕ್ಟೋಬರ್ನಲ್ಲಿ ಚೀನಿಯರು ಆಕ್ರಮಣ ಮಾಡ್ಕೋತಾರೆ 1950ರಲ್ಲಿ. ಇದು ನಮಗೆ ಇವತ್ತು ದೇವಭೂಮಿ ಅಂತ ಕರೆದಿದೆ. ಮುಂದೆ ಅದನ್ನು ಸ್ವಯಂ ಆಡಳಿತ ಪ್ರದೇಶವೆಂದು ಸಾರಿದರೂ ವಾಸ್ತವವಾಗಿ ಅದಕ್ಕೆ ಯಾವುದೇ ಸ್ವಾತಂತ್ರ್ಯವಿರಲಿಲ್ಲ. ಸ್ವಯಂ ಆಡಳಿತ ಪ್ರದೇಶ ಅಂತ ಕೊಟ್ಟಿದ್ದರೂ ಅವ್ರಿಗೆ ಯಾವ ಸಹಾಯನೂ ಮಾಡಿರಲಿಲ್ಲ ಚೀನಾದವರು. 1950ರಲ್ಲಿ ಟಿಬೆಟ್ಟಿನ ಜನ ದಂಗೆ ಎದ್ದರು, ಪ್ರತಿಭಟನೆಯ ಸಲ್ಲಿಸಕ್ಕೆ ತೊಡಗ್ತಾರೆ. ದೈವಾಕಾರಂ ದ್ವೈಲಾಮಾರನು ಬಂಧಿಸಲು, ಅದೇ ದಲೈಲಾಮನನ್ನು ಬಂಧಿಸೋದಕ್ಕೆ ಚೀನಾ ಪ್ರಯತ್ನಿಸಿತು. ಅವರು ಪ್ರಯತ್ನ ಮಾಡ್ತಾರೆ. ಸಾವಿರಾರು ಟಿಬೆಟ್ಟಿಯನ್ನರು ಕಗ್ಗೊಲೆಯಾಯಿತು. ಟಿಬೆಟನ್ನ ಕಗ್ಗೊಲೆ ಮಾಡ್ತಾರೆ ಚೀನಾದವರು. ದಲೈಲಾಮರವರು ಅಸಂಖ್ಯ ಅನುಯಾಯಿಗಳೊಂದಿಗೆ ತಪ್ಪಿಸಿಕೊಂಡು ಭಾರತದಲ್ಲಿ ಆಶ್ರಯ ಪಡೆದರು. ಭಾರತಕ್ಕೆ ಅವರು 1950ನೇ ಇಸ್ವಿಗೆ ಆಶ್ರಯ ಪಡೆಯೋಕ್ಕೆ ಬರ್ತಾರೆ. ಪಂಚಶೀಲ ಮತ್ತು ವಿಶ್ವಬಂಧುತ್ವದ ವ್ಯವಹಾರ ಯೋಗ್ಯವಲ್ಲದ ನೀತಿಯನ್ನು ನಂಬಿದ ಭಾರತೀಯ ನಾಯಕರ ತಪ್ಪಿಗೆ ಟಿಬೆಟ್ ಬೆಲೆ ತೆತ್ತಿತು. ಇಲ್ಲಿ ಏನಾಗುತ್ತೆ, ಭಾರತದಲ್ಲಿ ಆಶ್ರಯ ಪಡಿತಾರೆ. ಪಂಚಶೀಲ ಮತ್ತು ವಿಶ್ವಬಂಧುತ್ವದ ವ್ಯವಹಾರ ಯೋಗ್ಯವಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ನೀತಿಯನ್ನು ನಂಬಿದ ಭಾರತೀಯ ನಾಯಕರ ತಪ್ಪಿಗೆ ಟಿಬೆಟ್ ಬೆಲೆ ತೆರಬೇಕಾಗುತ್ತೆ. ಮುಂದೆ ನೇಪಾಳಗಳ ಸಾಂಸ್ಕೃತಿಕ ಸಂಬಂಧ ಪುರಾತನವಾದುದು. ನೇಪಾಳ ಭಾರತಕ್ಕೆ ಮೊದಲಿಂದನೂ ಸ್ನೇಹ ಇದೆ, ಅದು ಯಾವಾಗಲೂ ನಮ್ಮಲ್ಲೇ ಇದ್ದಿದ್ದದು. ನಾವೆಲ್ಲ ಒಂದೇ ಸಮಾಜ ಮತ್ತು ಒಂದೇ ಸಮಾಜದವರ ಹಾಗೆ ಮೊದಲಿಂದನೂ ನಾವು ಬೆಳ್ಕೊಂಡು ಬಂದಿದ್ದೀವಿ. ಸಂಸ್ಕೃತಿಯ ಮಕ್ಕಳು. ಹೀಗಾಗಿ ನಮ್ಮ ಬದುಕಿನಲ್ಲಿ ಸಾಮ್ಯಗಳೇ ಹೆಚ್ಚು. ನೇಪಾಳ ಜಗತ್ತಿನ ಏಕಮಾತ್ರ ಘೋಷಿತ ಹಿಂದೂ ರಾಷ್ಟ್ರ.
ಜಗತ್ತಿನೆಲ್ಲ ನೇಪಾಳ ಹಿಂದೂಗಳ ರಾಷ್ಟ್ರ ಅಂತ ಹೆಸರು ಪಡೆದಿದೆ. ಅದೆಲ್ಲರಿಗೂ ಖುಷಿ ಆಗಬೇಕಾದದ್ದು. ಅದು ಯಾವಾಗಲೂ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡಿದೆ. ಬೌದ್ಧರು ಮತ್ತು ಜೈನರನ್ನು ಒಳಗೊಂಡಂತೆ ಹಿಂದೂಗಳು ನೇಪಾಳದ ಜನಸಂಖ್ಯೆಯಲ್ಲಿ 97%ರಷ್ಟಿದ್ದಾರೆ. 97%ರಷ್ಟು ನೇಪಾಳದ ಜನರು ಹಿಂದೂಗಳೇ ಆಗಿದ್ದಾರೆ. ಹೋಳಿ, ದಸರಾ, ದೀಪಾವಳಿ, ಶಿವರಾತ್ರಿ ಮುಂತಾದ ರಾಷ್ಟ್ರೀಯ ಹಬ್ಬಗಳನ್ನು ಉತ್ಸಾಹದಿಂದ ಆಚರಿಸುತ್ತಾರೆ ನೇಪಾಳದವರು. ಹಿಮಾಲಯದ ಪವಿತ್ರವಾದ ಅನೇಕ ದುರ್ಗಮ ಶಿಖರಗಳು ನೇಪಾಳ ಪ್ರದೇಶದಲ್ಲಿದೆ. ಕಠಿಣವಾದ ಜಾಗಗಳೆಲ್ಲ ನೇಪಾಳಕ್ಕೆ ಸೇರಿದೆ. ಗೌರಿಶಂಕರ 8,854 ಮೀಟರ್. ಕಾಂಚನಗಂಗಾ ಇದೆ. ಕಾಂಚನಗಂಗಾ ಅಷ್ಟೇ ಎತ್ತರ ಇದೆ. 8,585 ಮೀಟರ್ ಮಕಾಲೋ ಇದೆ. 8,476 ಮೀಟರ್ ಧವಳಗಿರಿ ಇದೆ. ಇಷ್ಟೆಲ್ಲ ಅವ್ರಿಗೆ ಉತ್ತರ ಸಂಖ್ಯೆ ಕೊಡ್ತಾ ಹೋಗ್ತಾರೆ. 982 ಮೀಟರ್ ಗೋಸಾಯಿನಾಥ ಇದೆ. ಮನಸಾಲು ಮುಂತಾದ ಅನೇಕ ಗಗನಚುಂಬಿ ಶಿಖರಗಳು ನೇಪಾಳದ ಸೌಂದರ್ಯವನ್ನು ಹೆಚ್ಚಿಸಿದೆ. ಇಷ್ಟೆಲ್ಲ ನೇಪಾಳ ಸೌಂದರ್ಯವನ್ನು ಹೆಚ್ಚು ಮಾಡಿದೆ. ಈ ಪರ್ವತ ರಾಜಿಯಿಂದ ಗೋಗ್ರಾ ಯಾವ್ಯಾವ ನದಿ ಹರಿಯುತ್ತೆ ಅಂತ ಗೋಗ್ರಾ, ಕಾಳಿ, ಸರಜು, ಕರ್ಣಾಲಿ, ಗಂಡಕಿ, ಕೋನೆ, ಭಾಗಮತಿ, ರುದ್ರಮತಿ, ಕರ್ಮನಾಶ, ತ್ರಿಶೂಲಗಂಗಾ ಮುಂತಾದ ಅನೇಕ ನದಿಗಳು ಹರಿಯುತ್ತವೆ. ಕಠ್ಮಂಡ್ ನೇಪಾಳದ ರಾಜಧಾನಿ. ಕಠ್ಮಂಡು ನೇಪಾಳದ ರಾಜಧಾನಿಯಾಗಿದೆ. ಕಠ್ಮಂಡ್ ಕಣಿವೆಯ ಚರಿತ್ರೆಯನ್ನು ನೇಪಾಳದ ಪುರಾತನ ಚರಿತ್ರೆ ಎನ್ನುತ್ತಾರೆ. ಕಠ್ಮಂಡು ನೇಪಾಳದ ಚರಿತ್ರೆ ಅಂತಲೇ ಕರೀತಾರೆ. ಹಿಂದೆ ಇಲ್ಲಿ ನಾಗಹೃದಯ ಎಂಬ ಹೆಸರಿನ ಒಂದು ದೊಡ್ಡ ಸರೋವರವಿತ್ತು. ಇಲ್ಲಿ ನಾಗಹೃದಯ ಅಂತ ಒಂದು ಸರೋವರ ಇತ್ತಂತೆ. ಅಲ್ಲಿ ಏನಾಗಿತ್ತು, ಸರ್ಪರಾಜನಾದ ಕಾರ್ಕೋಟಕನು ಇದರೊಳಗೆ ವಾಸಿಸುತ್ತಿದ್ದಂತೆ. ಅದರೊಳಗೆ ನಾಗಹೃದಯ ಸರೋವರದಲ್ಲಿ ಕಾರ್ಕೋಟಕ ಸರ್ಪ ವಾಸವಾಗಿತ್ತು. ಸರ್ಪರಾಜನ ವಾಸಿಸುತ್ತಿದ್ದನಂತೆ. ಹಿಂದೂಗಳಿಗೆ ನೇಪಾಳ ಒಂದು ತೀರ್ಥಕ್ಷೇತ್ರ. ಅಲ್ಲಿ ಪಶುಪತಿನಾಥ ದೇವಸ್ಥಾನ ಇದೆ. ಅದಕ್ಕಾಗಿ ಇದೊಂದು ತೀರ್ಥಕ್ಷೇತ್ರ. ನೇಪಾಳದ ತುಂಬ ದೇವಸ್ಥಾನಗಳು, ಪಗೋಡಗಳು, ಸ್ತೂಪಗಳು ತುಂಬಿಕೊಂಡಿವೆ. ಯಾವುದಿಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲವೂ ಇದೆ. ಆದರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆ ಹಿಂದೂಗಳದೇ ಆಗಿರೋದು ನಮ್ಮೆಲ್ಲರಿಗೂ ಖುಷಿ ತರುವಂಥದ್ದು. ಯಾವುದಾದ್ರು ಇದ್ದರೆ ನೇಪಾಳ ಹಿಂದೂ ರಾಷ್ಟ್ರ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಪಶುಪತಿನಾಥ ಮಂದಿರವು ಕಠ್ಮಂಡುವಿನ ಅತ್ಯಂತ ಪ್ರಸಿದ್ಧ ಪ್ರಾಚೀನ ಮಂದಿರ. ಪಶುಪತಿನಾಥ ದೇವಸ್ಥಾನ ಅತ್ಯಂತ ಪ್ರಾಚೀನ ಮಂದಿರ. ಪಶುಪತಿನಾಥನು ನೇಪಾಳದ ಅರಸರ ಕುಲಸ್ವಾಮಿ, ಕುಲದೇವತೆ ಪಶುಪತಿನಾಥ. ಇದರ ಸ್ತಂಭಗಳು ಹಿತ್ತಾಳೆಯದಾಗಿದ್ದು ಬಂಗಾರದ ಹೊಳಪದಿಂದಾಗಿ, ಬಂಗಾರನ ಹೊತ್ತಿಸಿದರೆ ಅದಕ್ಕೆ ಫಳಫಳನೆ ಹೊಳೆಯುತ್ತಿದೆ. ಗರ್ಭಗುಡಿಯಲ್ಲಿ ಶಿವ ಸುಂದರವಾದ ಲಿಂಗವಿದೆ. ಶಿವನ ಲಿಂಗ ಸುಂದರವಾಗಿ ಅಲ್ಲಿದೆ. ಇಲ್ಲಿನ ಅರ್ಚಕರು ಉಡುಪಿಯವರು. ಇಲ್ಲಿ ಪೂಜೆ ಮಾಡೋರು ಉಡುಪಿಯವರಂತಲ್ಲಿ ಪೂಜೆ ಮಾಡೋದು. ಈ ಮಂದಿರದ ಮಹಾದ್ವಾರವಿದೆ. ದ್ವಾರಗಳಿಗೆ ಬೆಳ್ಳಿಯ ತಗಡನ್ನು ಹೊದಿಸಲಾಗಿದೆ. ಶಿವರಾತ್ರಿಯಂದು ಪಶುಪತಿನಾಥನ ದರ್ಶನಕ್ಕೆ ಭಾರತದ ಎಲ್ಲೆಡೆಯಿಂದ ಭಕ್ತರು ಧಾವಿಸುತ್ತಾರೆ. ಇಲ್ಲಿಗೆ ಯಾತ್ರೆಗೋಸ್ಕರ ಶಿವರಾತ್ರಿ ಟೈಮಲ್ಲಿ ಬಂದೇ ಬರ್ತಾರೆ ಇಲ್ಲಿಗೆ. ನೇಪಾಳದ
ಲುಂಬಿನಿ ವನದಲ್ಲಿ ಕ್ರಿಸ್ತಪೂರ್ವ 621ರಲ್ಲಿ ಭಗವಾನ್ ಬುದ್ಧನು ಜನಿಸಿದ. 621ರಲ್ಲಿ ಕ್ರಿಸ್ತಪೂರ್ವದಲ್ಲಿನೂ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಅದು ನೇಪಾಳದ ಹತ್ರ ಇದೆ. ನೇಪಾಳದ ಶಾಕ್ಯ ವಂಶದ ದೊರೆ ಶುದ್ಧೋಧನನ ಪತ್ನಿಯಾದ ರಾಣಿ ಮಾಯಾದೇವಿಯು ತನ್ನ ರಾಜ ಪರಿವಾರದೊಂದಿಗೆ ತವರು ಮನೆಗೆ ಸಾಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಲುಂಬಿನಿ ಉದ್ಯಾನವನದಲ್ಲಿ ಸಿದ್ಧಾರ್ಥನಿಗೆ ಜನ್ಮ ನೀಡಿದಳು. ಮಾಯಾದೇವಿ ಸಿದ್ಧಾರ್ಥ ಅಂದರೆ ಶುದ್ಧೋಧನನ ಮಗ ಅಲ್ಲಿ ದಾರಿಲೇ ಉದ್ಯಾನವನದಲ್ಲಿ ಜನಿಸ್ತಾನೆ. ಈ ಉದ್ಯಾನವನದ ಸೊಬಗನ್ನು ವಿಶಿಷ್ಟ ರೀತಿಯಲ್ಲಿ ಕಾಪಾಡಿಕೊಂಡು ಬರಲಾಗಿದೆ. ಅದು ಅದೇ ರೀತಿ ಅದನ್ನು ಇವತ್ತು ಲುಂಬಿನಿ ಉದ್ಯಾನವನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಬುದ್ಧನ ಜನ್ಮಸ್ಥಳದಲ್ಲಿರುವ ಒಂದು ಅಶೋಕ ಸ್ತಂಭದಲ್ಲಿ ಬುದ್ಧ ಶಾಕ್ಯಮುನಿ ಇಲ್ಲಿ ಜನ್ಮ ತಾಳಿದ ನಾದುದರಿಂದ ಇಲ್ಲಿ ಜನ್ಮ ಆದ್ದರಿಂದ ಅವನಿಗೆ ಪ್ರಿಯದರ್ಶಿ ಅಶೋಕ ಚಕ್ರವರ್ತಿ ಇಲ್ಲಿಗೆ ಬಂದು ಅಲ್ಲಿ ಬುದ್ಧನ ಜನ್ಮಸ್ಥಳವನ್ನು ಪ್ರಿಯದರ್ಶಿ ಅಶೋಕ ನೋಡಿದ್ದಾನೆ. ಅದಕ್ಕೇನು ಮಾಡ್ತಾನೆ, ತನ್ನ ಪೂಜೆ ಸಲ್ಲಿಸಿದ, ಅವನಿಗೂ ಕೂಡ ಪೂಜೆ ಸಲ್ಲಿಸಿದ್ದಾನೆ. ಅದರ ನೆನಪಿಗಾಗಿ ಅಶೋಕನು ಈ ಸ್ಥಳದಲ್ಲಿ ಸ್ತಂಭವನ್ನು ನಿರ್ಮಿಸಿದ ಎಂದು ಬರೆದಿದೆ. ಶಿವಪುರಿಯ ವಿಷ್ಣು ಕ್ಷೇತ್ರ ಇನ್ನೊಂದು ದರ್ಶನೀಯ ಸ್ಥಳ. ಶಿವಪುರದಲ್ಲಿ ವಿಷ್ಣು ಕ್ಷೇತ್ರ ಇದೆ, ಇದು ಒಂದು ದರ್ಶನೀಯ ಸ್ಥಳ. ಇಲ್ಲೊಂದು ಸುಂದರವಾದ ಸರೋವರವಿದೆ. ಸರೋವರ ಇದೆ. ಇದರ ಬಳಿಯಲ್ಲಿ ಶಿವಪುರಿ ಪರ್ವತವಿದೆ. ಶಿವಪುರಿ ಪರ್ವತನೂ ಇಲ್ಲಿದೆ. ಸರೋವರದ ನಡುವೆ ಶೇಷಶಾಹಿ ವಿಷ್ಣುವಿನ ವಿಗ್ರಹವಿದೆ. ಶೇಷಶಾಹಿ ವಿಗ್ರಹ ಅಲ್ಲೇ ಇದೆ. ಈ ವಿಗ್ರಹ ನೇಪಾಳಿ ಶಿಲ್ಪಕಲೆಗೆ ಮತ್ತು ಉದಾಹರಣೆ ಸ್ವಯಂಭುನಾಥ ಬೋಧನಾಥ ನಮೋ ಬುದ್ಧ ಮಂದಿರ ಜಗತ್ತಿನಲ್ಲಿಯೂ ಜಗನ್ನಾರಾಯಣ ಬುದ್ಧ ನೀಲಕಂಠ ಮುಕ್ತಿನಾಥ ಮಂದಿರ ಮುಂತಾದ ದೇಗುಲಗಳು, ಅಶೋಕನು ಕಟ್ಟಿಸಿದ ಮಹಾಬೋಧಿ ಸ್ತೂಪ ಮುಂತಾದವು ದರ್ಶನೀಯವಾಗಿವೆ. ಇದೆಲ್ಲ ಅಶೋಕನ ನೆನಪಿಗಾಗಿ ಇಲ್ಲಿ ನೇಪಾಳದಲ್ಲಿ ಇವೆಲ್ಲ ಇದೆ. ನಮ್ಮ ಪರಂಪರೆಯಲ್ಲಿರುವ ಯಾವ ದೇವರನ್ನು ಇವರು ಪೂಜಿಸದೆ ಬಿಟ್ಟಿಲ್ಲ. ನಮ್ಮ ದೇವರನ್ನೆಲ್ಲ ನೇಪಾಳದವರು ಪೂಜಿಸ್ತಾ ಇರ್ತಾರೆ. ಹಿಂದೂ ಎಂದು ಕರೆಸಿಕೊಳ್ಳುವುದು ನೇಪಾಳಿಯರಿಗೆ ಬಲು ಹೆಮ್ಮೆಯ ವಿಷಯ. ನಾವು ಹಿಂದೂಗಳು ಅಂತ ಹೇಳಿಸ್ಕೊಳ್ಳೋಕ್ಕೆ ಅವರಿಗೆ ತುಂಬ ಖುಷಿಯಾಗುತ್ತಂತೆ. ಪ್ರಾಮಾಣಿಕತೆ, ಸಜ್ಜನಿಕೆ, ಧೈರ್ಯ, ಸಾಹಸ, ಭಕ್ತಿ, ಗೌರವಗಳು ಇವರ ಹುಟ್ಟುಗುಣಗಳು. ಇವರಿಗೆ ಧೈರ್ಯ, ಸಾಹಸ, ಭಕ್ತಿ, ಗೌರವಗಳು ಇವರ ಹುಟ್ಟುಗುಣಗಳಾಗಿ ಬೆಳೆದಿದೆ. ಭಾರತದ ಪ್ರಾಚೀನ ಹಸ್ತಪ್ರತಿಗಳ ಸಂಗ್ರಹವೊಂದು ಕಠ್ಮಂಡುವಿನಲ್ಲಿದೆ. ಅಲ್ಲಿ ಸಂಗ್ರಹ ಒಂದು ಕಾಪಿ ಅಲ್ಲಿ ಹಸ್ತಪ್ರತಿ ಇಟ್ಟಿದ್ದಾರೆ ಭಾರತದ್ದು. ಇದು ಭಾರತದಿಂದ ಬೇರೆಯಾಗಿದೆ ಎಂದರೆ ನಂಬುವುದೇ ಕಷ್ಟ. ಇದನ್ನು ನಂಬಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಅವರು ಹೊಂದ್ಕೊಂಡು ಇದ್ದಾರೆ. ಯಾರು? ನೇಪಾಳ ಮತ್ತು ಕಠ್ಮಂಡು, ಈ ದೇಶಗಳು ನಮ್ಮ ಜೊತೆ ಇದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕಂಗೊಳಿಪ ತಾಯ್ನಾಡು ಪ್ರಾಣಕ್ಕೂ ಮಿಗಿಲ ಮಗೆ. ಕುಲಭೇದ, ನೆಲಭೇದ, ಜಾತಿ ಭೇದವ ತೊರೆದು ಕಾಳಗಕ್ಕೆ ಒಂದಾಗಿ
ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ.